ಯಾರಿಗೂ ತಮ್ಮ ಜೀವನ ಇಷ್ಟ ಆಗಲ್ಲ. ಎಲ್ರೂ ತಮ್ಮ ಲೈಫು ಬೇರೆ ತರ ಇರಬಾರ್ದಿತ್ತ ಅಂತ ಕೊರಗ್ತಾನೆ ಇರ್ತಾರೆ. ಇದು ಫೇಮಸ್ ಚಿತ್ರವೊಂದರ ಡೈಲಾಗ್. ಯೋಚಿಸಿ ನೋಡಿದ್ರೆ ಈ ಮಾತು ಎಷ್ಟೊಂದು ಸತ್ಯ ಅಲ್ವಾ? ನಿಜಕ್ಕೂ ನಾವೆಲ್ಲ ಬೇಸರದ ಮುಳದ ಮೇಲೆ ನಗುವಿನ ರ್ಯಾಪರ್ ಅಂಟಿಸ್ಕೊಂಡು ಓಡಾಡ್ತೇವೆ. ದಿನ ಬೆಳಗಾದ್ರೆ ಏನೋ ಒಂಥರ ಬೇಸರ. ಸೋಮವಾರ ಬಂದ್ರಂತೂ ಎಲ್ಲಾದ್ರೂ ಓಡಿಯೇ ಹೋಗೋಣ ಅನ್ನುವಷ್ಟು ಕಳವಳ. ಸಂಜೆ ಆಫೀಸು ಮುಗಿಯೋ ಹೊತ್ತೊಂದೆ ನಮ್ಮ ಮುಖದಲ್ಲಿ ನಗು ಮೂಡೋದು. ಕೆಲವು ಸಲ ಅದು ಇಲ್ಲ. ಎಲ್ರಿಗೂ ಸುಲಭ ಅನಿಸೋ ಕೆಲಸ ನಮ್ಗೆ ಯಾಕೋ ಕಷ್ಟ ಅನ್ಸತ್ತೆ. ನಮಗಿಂತ ಕೆಲವು ವರ್ಷಕ್ಕೆ ಜೂನಿಯರ್ ಆಗಿರುವವನು ಸ್ಯಾಲರಿ ಪ್ಯಾಕೇಜ್ ನಲ್ಲಿ ನಮ್ಮನ್ನ ಹಿಂದಿಕ್ಕಿ ಮುಂದೆ ಹೋಗಿದ್ದಾನೆ. ಆದ್ರೆ ನಾವು ಮಾತ್ರ ಕೂತಲ್ಲೇ ಕೂತಿದ್ದೇವೆ. ಯಾಕೆ ಹೀಗಾಗ್ತಿದೆ? ಪ್ರತಿ ಸಲ ಅಂದ್ಕೋತಿದ್ದೇವೆ, ನಾಳೆಯಿಂದ ಚೆನ್ನಾಗಿ ಕೆಲಸ ಮಾಡ್ತೀನಿ, ನಾಳೆಯಿಂದ ಗಮನ ಇಟ್ಟು ವರ್ಕ್ ಮಾಡ್ತೀನಿ. ಆ ನಾಳೆ ಬರ್ತಾನೆ ಇಲ್ಲ. ಮನಸ್ಸನ್ನ ಎಷ್ಟೇ ಕೇಂದ್ರೀಕರಿಸೋಕೆ ನೋಡಿದ್ರು ಅದು ಒಂದ್ ಕಡೆ ನಿಲ್ತಾನೆ ಇಲ್ಲ. ಪ್ರತಿದಿನ ಇದೇ ಒದ್ದಾಟ ಆಗಿದೆ. ಕೆಲಸದ ಸಮಸ್ಯೆ ಮನೆಗೂ ಬಂದಿದೆ. ಮನೆಯಲ್ಲೂ ಮನಸ್ಸು ನಿಂತಲ್ಲಿ ನಿಲ್ತಾ ಇಲ್ಲ. ಮಕ್ಕಳ ಜೊತೆನೂ ಬೆರೆಯೋಕಾಗ್ತಿಲ್ಲ. ಹೆಂಡತಿಯ ಜೊತೆಗೂ ಮನಸ್ತಾಪ. ಜೀವನದಲ್ಲಿ ಏನೂ ಇಲ್ಲ ಅನ್ನಿಸ್ತಿದೆ. ಯಾಕೆ ಹೀಗೆ? ಹೊರಗಡೆ ಸಮಾಜದಲ್ಲಿ ಬೇರೇನೆ ಏನೋ ನಡೀತಿದೆ. ಯಾರೋ ಗಿಟಾರ್ ಶೋ ಕೊಡ್ತಿದ್ದಾರೆ, ಇನ್ಯಾರೋ ಟ್ರೆಕ್ಕಿಂಗ್ಗೆ ಅಂತ ಹಿಮಾಲಯಕ್ಕೆ ಹೊರಟಿದ್ದಾರೆ, ಮತ್ಯಾರೋ ಹೊಸ ಸ್ಟಾರ್ಟ್ಅಪ್ ಶುರು ಮಾಡಿ ಬಿಸ್ನೆಸ್ ಹಿಡಿತಾ ಇದ್ದಾರೆ. ಅವರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ. ನನಗೆ ಯಾಕ ಖುಷಿ ಇಲ್ಲ? ಅವರು ಮನುಷ್ಯರೇ, ನಾನು ಮನುಷ್ಯನೇ. ಹಾಗಾದ್ರೆ ಅವರಿಗೆ ಇರೋ ನೆಮ್ಮದಿ ನನ್ನ ಬದುಕಲ್ಲಿ ಯಾಕಿಲ್ಲ? ಈ ಪ್ರಶ್ನೆಗಳ ಪೈಕಿ ಕೆಲವಾದ್ರೂ ನಿಮ್ಮನ್ನ ಕಾಡ್ತಾ ಇದ್ಯಾ? ನಿಮ್ಮ ಕೆಲಸದಲ್ಲಿ ಏನೋ ಕೊರತೆ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ಯಾ? ಇನ್ಯಾವುದೋ ಕಾರಣದ ಕರೆ ನಿಮ್ಮ ಮನಸ್ಸನ್ನ ಸೆಳೀತಾ ಇದ್ಯಾ? ಹಾಗಾದ್ರೆ ನಿಮಗೆ ಬಂದಿರೋದು ರೋಗ ಖಂಡಿತ ಅಲ್ಲ, ಅದು ನಿಮ್ಮ ಪ್ಯಾಷನ್ನ ಕರೆ. ನಿಜ ಸ್ನೇಹಿತರೆ, ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಅಂತರಾಳದಲ್ಲೂ ಇರುವ ಕರೆ ಅದು. ಅದುವೇ ಪ್ಯಾಷನ್. ಮಾಡೋ ಕೆಲಸದಲ್ಲಿ ನೆಮ್ಮದಿ, ಶಾಂತಿ, ಖುಷಿ, ಉತ್ಸಾಹ ಇಲ್ಲದೆ ಹೋದಾಗ ಬದುಕು ಅಶಾಂತಿಯ ಗೂಡಾಗತ್ತೆ. ಆ ಅಶಾಂತಿ ಕೇವಲ ಆಫೀಸಿನ ಬಾಸಿನ ಕ್ಯಾಬಿನ್ಗೆ ಅಥವಾ ಮೀಟಿಂಗ್ ಹಾಲ್ಗೆ ಮಾತ್ರ ಸೀಮಿತ ಆಗದೆ ನೇರ ನಮ್ಮ ಮನೆಗೆ, ಸಂಸಾರಕ್ಕೆ ಕೂಡ ನಡ್ಕೊಂಡ್ ಬಂದ್ಬಿಡತ್ತೆ. ಯಾಕೆ ಅಂದ್ರೆ ಉದ್ಯೋಗ ಅನ್ನೋದು ಕೇವಲ 9 to 6 ತನಕ ನಮ್ಮನ್ನ ಎಂಗೇಜ್ ಮಾಡೋ ಕೆಲಸ ಅಲ್ಲ. ಅದು ನಮ್ಮ ಬದುಕಿನ ಮುಖ್ಯವಾದ ಅಂಗ. ನಮ್ಮ ಜೀವನದ ನೆಮ್ಮದಿ, ಶಾಂತಿ, ಉತ್ಸಾಹಗಳ ಮೂಲ. ಅಂತ ಉದ್ಯೋಗನೇ ನಿಮಗೆ ಇಷ್ಟ ಇಲ್ಲದ ಕೆಲಸವಾಗಿ ಬಿಟ್ರೆ ಬದುಕು ನರಕ ಆಗ್ಬಿಡತ್ತೆ. ಅಶಾಂತಿ ಉಕ್ಕೋದಕ್ಕೆ ಶುರುವಾಗತ್ತೆ. ಹಾಗಾದ್ರೆ ಈ ಅಶಾಂತಿಯಿಂದ ನಮ್ಮನ್ನ ಪಾರ್ ಮಾಡೋದು ಯಾವುದು? ಅದು ಪ್ಯಾಷನ್. ಪ್ಯಾಷನ್ ಅಂದ್ರೆ ನಾವು ಇಷ್ಟ ಪಡುವಂತ ಕೆಲಸ, ನಮ್ಮ ಅಂತರಂಗಕ್ಕೆ ಹತ್ತಿರವಾದಂತ ಜಾಬ್. ಅದೊಂದು ಸಿಕ್ಬಿಟ್ರೆ ನಮ್ ಇಡೀ ಜೀವನದ ರೇಖೆನೆ ಬದಲಾಗಿ ಹೋಗುತ್ತೆ. ನಮ್ ಪ್ಯಾಷನ್ ಕೂಡ ಆಗಿರೋ ಉದ್ಯೋಗವನ್ನ ನಾವು ಖುಷಿಯಿಂದ ಮಾಡ್ತೀವಿ. ಅದ್ರಲ್ಲಿ ನಾವು ಬಹಳ ಬೇಗ ಮೇಲಕ್ಕೇರ್ತೀವಿ, ನೆಮ್ಮದಿಯನ್ನ, ಖುಷಿಯನ್ನ ಪಡ್ಕೋತೀವಿ. ನಮ್ಮೆಲ್ಲರ ಜೀವನಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರೋದೇ ಈ ಪ್ಯಾಷನ್. ಹಾಗಾದ್ರೆ ಅದನ್ನ ಕಂಡುಕೊಳ್ಳೋದು ಹೇಗೆ? ಪ್ಯಾಷನ್ ಅಂದ್ರೆ ಟ್ರೆಂಡ್ಗೆ ಸರಿಯಾದ ಕೆಲಸ ಮಾಡೋದಾ? ಇರೋ ಕೆಲಸವನ್ನ ಬಿಟ್ರೆ ಗತಿ ಏನು? ನನ್ನ ಪ್ಯಾಷನ್ ಆಗಿರೋ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿದ ಕೂಡ್ಲೆ ಆದಾಯ ಬರೋದಕ್ಕೂ ಶುರುವಾಗತ್ತಾ? ಇಲ್ಲ ಅಂದ್ರೆ ಏನ್ ಮಾಡೋದು? ಇಷ್ಟಕ್ಕೂ ಪ್ಯಾಷನ್ ಅನ್ನ ಕಂಡುಕೊಳ್ಳೋದು ಹೇಗೆ? ಅದರ ದಾರಿಯಲ್ಲಿ ನಡೆಯೋದು ಹೇಗೆ? ಅದಕ್ಕಾಗಿ ನಾವು ಅಳವಡಿಸಿಕೊಳ್ಬೇಕಾದಂತಹ ಜೀವನ ಕ್ರಮಗಳು ಯಾವುದು? ಮಧ್ಯೆ ಬರುವ ಸಮಸ್ಯೆಗಳನ್ನ ಎದುರಿಸೋದು ಹೇಗೆ? ಈಗ್ಲೇ ಟೈಮ್ ಇಲ್ಲ, ಇನ್ನು ಇದಕ್ಕೆಲ್ಲ ಎಕ್ಸ್ಟ್ರಾ ಸಮಯವನ್ನ ಎಲ್ಲಿಂದ ತರೋದು? ಪ್ಯಾಷನ್ ಅನ್ನ ಫಾಲೋ ಮಾಡೋ ಎಲ್ರು ಗೆಲ್ತಾರ? ಈ ಎಲ್ಲ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಿರ್ಬಹುದು ಅಲ್ವಾ? ಹಾಗಾದ್ರೆ ಎಲ್ಲದಕ್ಕೂ ಉತ್ತರ ನಮ್ಮಲ್ಲಿದೆ. ಪ್ಯಾಷನ್ ಅನ್ನೋ ನಮ್ಮ ಅಂತರಂಗದ ಕರೆಯನ್ನ ಹಿಂಬಾಲಿಸೋಕೆ ಬೇಕಾದ ಎಲ್ಲ ರೀತಿಯ ಮಾರ್ಗದರ್ಶನವನ್ನ ನಾವು ನಿಮಗಾಗಿ ತಂದಿದ್ದೇವೆ. ಮನಃಶಾಸ್ತ್ರಜ್ಞರು, ಜೀವನದಲ್ಲಿ ಸಫಲರಾದವರು ಮುಂತಾದ ಹಲವಾರು ಸಾಧಕರು ಹೇಳಿದ ಹಲವಾರು ಸಲಹೆಗಳನ್ನ ಒಟ್ಟುಗೂಡಿಸಿ ಪ್ಯಾಷನ್ ಅನ್ನ ಹಿಂಬಾಲಿಸೋದ್ರ ಕುರಿತಾದ ಸರಣಿಯನ್ನ ನಿಮ್ಮ ಮುಂದಿಟ್ಟಿದ್ದೇವೆ. ಬದುಕಿನಲ್ಲಿ ಅಶಾಂತಿಯನ್ನ, ಬೇಸರವನ್ನ ನೀಗಿಸ್ಕೊಳ್ಬೇಕು ಅಂತ ಕಾಯ್ತಿರೋರೆಲ್ರೂ ಈ ಕಥಾ ಸರಣಿಯನ್ನ ತಪ್ಪದೆ ನೋಡಿ.